ವ್ಯಾಕ್ಸಿನ್ ಏನು ಹಾಕ್ಸಿಲ್ಲ, ಹಾಕ್ಸೋದು ಇಲ್ಲ ನಾವು. ಮತ್ತೆ ಇದನ್ನ ಹಾಕ್ಸ್ತಿವಿ, ಏನಪ್ಪಾ ಅಂದ್ರೆ ಎರೆಹುಳಿನ ಮಾತ್ರೆ. ಅದೇ ಹುಳಿನ ಮಾತ್ರೆ ಒಂದ್ ಹಾಕ್ತಿವಿ. ಆಮೇಲೆ ನೀವು ಇದಕ್ಕೆ ಏನೇನ್ ಮೇವು ಕೊಡ್ತೀರಾ? ಇದಕ್ಕೆ ಮೇವು ನಾವು ಈಗ ಸದ್ಯಕ್ಕೆ ಜೋಳ ಕೊಡ್ತೀವಿ, ಸೈಲೇಜ್ ಮಾಡ್ಕೊಂಡಿದೀವಿ. ಜೋಳ ಮತ್ತೆ ರಾಗಿ ಕಡ್ಡಿ ಕೊಡ್ತೀವಿ, ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ಬರೀ ರಾಗಿ ಕಡ್ಡಿ ಅಷ್ಟೇ. ಆಮೇಲೆ ಇದಕ್ಕೆ ಕೈ ತಿಂಡಿ ಏನೇನ್ ಕೊಡ್ತೀವಿ? ನೇಪಿಯರ್ ಕೊಡ್ಬೋದು. ನಮ್ಮಲ್ಲಿ ನೇಪಿಯರ್ ನಾವೇನ್ ಅದನ್ನ ಅಷ್ಟಾಗಿ ಇಷ್ಟಪಡಲ್ಲ, ಅವು ನೇಪಿಯರ್ ಇಟ್ಕೊಂಡಿಲ್ಲ. ಕೈ ತಿಂಡಿ ಏನೇನ್ ಕೊಡ್ತೀರಿ? ಕೈ ತಿಂಡಿ ನಾವು ಈ TMR ಅಂತ ಇದೆ, TMR ತಿಂಡಿ ಇದೆ. TMR ಅಂದ್ರೆ ಯಾವ ತರ ತಿಂಡಿ ಅದು? ಅದು ಈ ಮಂಡ್ಯದಿಂದ ಹಾಕ್ಸ್ತೀವಿ ನಾವು, ಕುರಿಗೆ ದನಿಗೆ ಎರಡಕ್ಕೂ ಹಾಕ್ಸ್ತೀವಿ. ಚೆನ್ನಾಗಿದೆ, ಅದನ್ನೇ ಕೊಡ್ತೀವಿ. ನಾವು ಇಷ್ಟಕ್ಕೆಲ್ಲ ಒಂದು 30 kg ಒಂದೇ ಟೈಮ್ ತಿಂಡಿ ಕೊಡೋದು. ಎಷ್ಟಿದಾವಿಲ್ ಕುರಿ? ಈಗ ಒಂದ್ 100 ಇದೆ ಇಲ್ಲಿ. 100 ಇದಾವೆಲ್ಲ, ಟೋಟಲ್ 100. 100ರಲ್ಲಿ ವೀಕ್ಷಕರೇ ಒಂದು ಟೈಮ್ಗೆ ಎಷ್ಟು 30 kg ತಿಂಡಿ ಕೊಡ್ತೀರಾ? ಒಂದು ದಿವಸ ಮಾತ್ರ, ಒಂದೇ ಟೈಮ್ ತಿಂಡಿ ಕೊಡೋದು. ವೀಕ್ಷಕರೇ ಅವರು ಒಂದು ದಿವಸಕ್ಕೆ 30 kg ತಿಂಡಿ ಕೊಡ್ತಾರಂತೆ. 100 ಕುರಿ ಇದಾವೆ ಇಲ್ಲಿ ನೋಡಿ, ಆ ಕಡೆದು ಇದಾವೆ. ಇವೆಲ್ಲ ಫುಲ್ ಬಂಡೂರಯ್ಯ. ಅವು ಮಾತ್ರ ಕೆಲವು ಅದ್ಯಾವ್ದು ಹೇಳಿದ್ರಲ್ಲ ತಳಿ, ಅಂಬಿಗಡ್ ತಳಿ ಬಿಟ್ರೆ ಒಂದು 8-10 ಇವಾಗ ತಂದಿದ್ದಾರೆ. ಅಂಬಿಗಡ್ ತಳಿಯ ಸಾಕ್ಬೇಕು ಅಂತ ಇಂಟ್ರೆಸ್ಟಿಗೋಸ್ಕರ ತಂದಿದ್ದಾರೆ. ಅದನ್ನೇ ಅಂತ ಸಪರೇಟ್ ಆಗಿ ಬಿಟ್ಟಿದ್ದಾರೆ, ಅದನ್ನೇ ಇದ್ರೊಳಗೆ ಮಿಕ್ಸ್ ಮಾಡಿಲ್ಲ. ಇವಾಗ ಮಾಡಿರೋದು ಇವರಲ್ಲಿ ಡಾರ್ಪರ್ ಮತ್ತೆ ಇದಕ್ಕೆ ಡಾರ್ಪರ್ ಗಂಡುಗಳು ಕ್ರಾಸ್ ಮಾಡಿಸ್ತಾ ಇದಾರೆ ಹೆಣ್ಗಳಿಗೆ. ಆಮೇಲೆ ಮಾಮೂಲಿ ಇದು ಇದೆ, ಬಂಡೂರು ತಗರಿದೆ, ಮತ್ತೆ ಡಾರ್ಪರ್ ಇದೆ ತಗರು, ಎರಡು ಕ್ರಾಸಿಂಗ್ ಮಾಡ್ತವೆ. ಆಮೇಲೆ ಡಾರ್ಪರ್ಗೂ ಬಂಡೂರ್ಗೂ ಏನ್ ವ್ಯತ್ಯಾಸ ಅಂದ್ರೆ ಏನಪ್ಪಾ ಅಂದ್ರೆ ಡಾರ್ಪರ್ ತೂಕ ಜಾಸ್ತಿ ಬರ್ಲಿ ಅಂತ ಮಾಡಿದಾರೆ ಅಂತ ಹೇಳ್ತಾ ಇದಾರೆ ಗೌಡ್ರು. ಇನ್ ಬೇರೆ ವಿಶೇಷತೆ ಏನಿಲ್ಲ. ಮಾಂಸ ಅದು ಚೆನ್ನಾಗಿರುತ್ತೆ, ಕ್ವಾಲಿಟಿ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಡಾರ್ಪರ್ ತೂಕ ಜಾಸ್ತಿ ಬರ್ಲಿ ಅಂತ ಇವಾಗ ಮಾಡಿದಾರಂತೆ, ಮುಂಚೆ ಇರ್ತಿಲ್ಲ ಡಾರ್ಪರ್, ಇವಾಗ ತಂದಿದ್ದಾರೆ. ಅದು ಎಲ್ಲಿ ತಂದ್ರಿ, ಎಷ್ಟಾಯ್ತು ಅದು ತರೋದಕ್ಕೆ? ಅದು ಬೆಂಗಳೂರಲ್ಲಿ ಹೋಗಿದ್ದು, ಬೆಂಗಳೂರಿಗೆ. ಆಗ ಅಲ್ಲಿ ಬೆಂಗಳೂರಲ್ಲಿ ನೋಡಿ ಅವರು ಅವರು ಸಾಯ್ಕೊಂಡ್ ಬಂದಿದ್ರು. ಬೆಂಗಳೂರ್ ಹತ್ರ ಯಾವ್ದೋ ಹಳ್ಳಿ. ಒಂದೊಂದ್ ಟಗರ್ನ 90,000 ರೂಪಾಯಿಗೆ ಮಾರಿದ್ರು ಅವ್ರು. ಅದ್ರಲ್ಲಿ ನಾವೊಂದ್ ಮರಿ ತಗೊಂಡ್ ಬಂದ್ರು ಅವ್ರ ಹತ್ರ. ಅದು ಪ್ಯೂರ್ ಡಾರ್ಪರ್? ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಈಗ ನೀವು ಇವೆಲ್ಲ ಸಾಕಿದಿರಲ್ಲ, ವರ್ಷದಲ್ಲಿ ಎಷ್ಟು ಆದಾಯ ನೋಡ್ತಾ ಇದೀರಾ? ಇಷ್ಟರಲ್ಲಿ ನಿಮ್ಗಿರೋ ಏನೈತೆ ಅದ್ರಲ್ಲಿ ಮಾತ್ರ ಹೇಳಿ. ನಾವ್ ಇರೋದ್ರಲ್ಲಿ ಈಗ ನಾವು ಒಂದ್ 5 ಲಕ್ಷ ರೂಪಾಯಿ ಆದಾಯ ನೋಡ್ತೀವಿ. ವರ್ಷದಲ್ಲಿ 5 ಲಕ್ಷ ಆದಾಯ ನೋಡ್ತೀರಾ? ನೀವು ಖರ್ಚು ಎಷ್ಟು ಮಾಡ್ತಾ ಇದೀರಿ ಇದಕ್ಕೆ? ಖರ್ಚು ಆಗುತ್ತೆ ನಮ್ದು ಖರ್ಚು. ಈಗ ನಾವು ಇಷ್ಟೆಲ್ಲ ಮಾರಕ್ ಹೋಗಲ್ಲ ಕುರಿಯ. ನಮಗೆ ಕಟಾವಿ ಬರುವಂತ ಒಂದ್ 20-15-20 ಕಟಾವಿ ಬರ್ತವ ಟಗರುಗಳು ಮಾತ್ರ ಮಾರ್ಕತೀರಾ? ಹೆಣ್ಗುರಿ ಏನ್ ಮಾರಲ್ಲ. ನೀವು ಬರೀ ಟಗರುಗಳು ಮಾತ್ರ ಮಾರ್ಕತೀವಿ. ವರ್ಷಕ್ಕೆ ಒಂದ್ 5 ಲಕ್ಷ ಆದಾಯ ಮಾಡ್ತೀವಿ. ಆದಾಯ ಆಯ್ತದೆ. ಎಷ್ಟು ಅವರ್ ಕೆಲಸ ಮಾಡ್ತೀರಾ ಇಲ್ಲಿ ಡೈಲಿ ನಾವು ಏನ್ 1 ಅವರ್ ಆಯ್ತದ ಕೆಲಸ ಇದ್ರೊಳಗ ಅಷ್ಟೇ. ಫೀಡ್ ಹಾಕೋದು, ಮೇವ್ ಹಾಕೋದು. ಕಸ ತೆಗಿಯೋ ದಿವಸ ಮಾತ್ರ ಒಂದ್ ಸ್ವಲ್ಪ. ಕಸನ ದುಡ್ಡೇ ಅಲ್ಲ ನಿಮ್ಗೆ? ಕಸನು ದುಡ್ಡೇನೆ. ಒಂದ್ ಲೋಡ್ 4,000-5,000 ಹೋಗುತ್ತೆ ಟ್ರ್ಯಾಕ್ಟರ್ ಲೋಡ್. ಒಂದ್ ಟ್ರ್ಯಾಕ್ಟರ್ ಲೋಡ್ 4,000-5,000 ಕೊಡ್ತೀರಾ? ಈಗ ನೀವು ಬೆಳಿಗ್ಗೆ ಸಂಜೆ 2 ಟೈಮ್ ಮೇವ್ ಹಾಕ್ತೀರಿ? ಎಷ್ಟು ಟೈಮ್ ಮೇವ್ ಹಾಕ್ತೀರಾ? 2 ಟೈಮ್. ಬೆಳಿಗ್ಗೆ ಸಂಜೆ 2 ಟೈಮ್ ಮೇವ್ ಹಾಕೋದು? 2 ಟೈಮ್ ಹಾಕ್ತೀರಾ? ಈಗ ನಾವು ಒಂದ್ 200 kg ಮೇವ್ ಹಾಕ್ತಿವಿ ಅಷ್ಟೇ. 200 kg? 100 ಮರಿಗೆ 200 kg? ಒಂದು ಅಂದ್ರೆ 2 kg ಮೇವ್ ತಿನ್ನುತ್ತೆ. ತಿಂಡಿ ಒಂದ್ 30 kg. ತಿಂಡಿ ಕೈ ತಿಂಡಿ ಕೊಡ್ತೀರಾ ಡೈಲಿ? ಆಮೇಲೆ ನೀವು ಇನ್ನೊಂದೇನಪ್ಪಾ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಈಗ ಕಸ ಎಲ್ಲಾನು ತಳಿಗ್ ಬೀಳ್ಬೇಕು ಮಾಡಕ್ಕೆ ಆ ತಳಿಗ್ ಬೀಳಂಗ್ ಮಾಡಿದಿರಲ್ಲ, ಈಗ ಏನ್ ಈಸಿ ಆಯ್ತು ನಿಮ್ ಕೆಲಸ ಅದರಿಂದ? ನಾವು ಡೈಲಿ ಪೊರಕೆ ಹಿಡ್ಕೊಂಡು ನಿಂತ್ಕೊಳಂಗಿಲ್ಲ. ಕುರಿ ಕೊಳೆ ಆಗಲ್ಲ, ಕುರಿ ಆರೋಗ್ಯವಾಗಿರ್ತವೆ. ಅದರಿಂದ ಮಾಡಿದ್ವಿ. ಅದರಿಂದ ನೀಟಾಗಿ ಚೆನ್ನಾಗೂ ಕಾಣುತ್ತೆ, ಮರಿಗಳು ಚೆನ್ನಾಗಿರ್ತವೆ. ಯಾವ್ದೇ ಒಂದು ಗೊಜ್ಜೆ ಮಾಡ್ಕೊಂಡು ಮಾಡ್ಕೊಂಡು ಕಾಲ್ ಹುಳ ಬೀಳೋದು ಮತ್ತೊಂದು ಇದೊಂದು ಏನು ಆಗಲ್ಲ. ತಳಗಿದ್ದಾಗ ಆಯ್ತಾ ಇತ್ತು. ತಳಗಿದ್ದಾಗ ಗೊಜ್ಜೆಲ್ಲ ಮನಿಕಳವು, ಹುಳ ಬೀಳವು ಕಾಲ್ಗೆ, ಗೊರ್ಸ್ಗಳೆಲ್ಲ ಇದಾಗವು. ಈಗೇನಿಲ್ಲ, ಅದು ಗೊರ್ಸಿಲ್ಲ, ಹುಳ ಬೀಳೋಂಥದ್ದು ಏನು ಇಲ್ಲ, ಆರೋಗ್ಯವಾಗವೆ. ಯಾವ್ದೇ ರೀತಿ ತೊಂದರೆ ಇಲ್ಲ. ಈಗ ನೀವ್ ಹೇಳಿದ್ರಲ್ಲ, ಈಗ ಇವೆಲ್ಲ ಟಗರುಗಳು ಸಾಕಿದ್ರಲ್ಲ, ಇವೆಲ್ಲ ಟಗರುಗಳು ರೆಡಿ ಇದಾವಲ್ಲ, ಇವನು ಕೊಡ್ತೀರಾ? ಇವನು ಕೊಡ್ತೀವಿ. ಇವೇನಿದ್ರು 20,000 ಮೇಲೆ ಇವು. ವೀಕ್ಷಕರೇ, ಇಲ್ಲಿ ಬಂಡು ಟಗರುಗಳಿದಾವೆ.
ತುಂಬಾ ಚೆನ್ನಾಗಿದೆ, ನೀವು ಬಂದು ನೋಡ್ಬೇಕು, ತುಂಬಾ ಖುಷಿ ಆಯ್ತೀರಾ. ಬಂಡು ಟಗರು ಎಷ್ಟಿದಾವೆ? ಸುಮಾರು ಒಂದ್ 20 ಇದಾವ. 20 ಇದೆ, 22 ಇದೆ. ಇದು 22 ಟಗರು ಇದೆ ಬಂಡು ಟಗರು. ಈ ಕಡೆ ಬನ್ನಿ ತೋರಿಸ್ತೀನಿ ನೋಡಿ. ಬಂಡು ಟಗರು ತುಂಬಾ ಚೆನ್ನಾಗಿದೆ. ನೀವು ಇವೆಲ್ಲ ಎಷ್ಟೆಷ್ಟು ಕೆಜಿ ಬರ್ತವೆ? ಎಲ್ಲ 30 ಕೆಜಿ ಮೇಲವೆ. 30 ಕೆಜಿ ನೋಡಿ, ಇವೆಲ್ಲ 30 ಕೆಜಿ ಅವೆ ನೋಡಿ. ಅಲ್ಲಿ ಹೋಯ್ತಾರೆ, ಇವೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಯಾರು ಬೇಕು ಅಂದ್ರೆ ವೀಕ್ಷಕರೇ ಬಂದು ಇವ್ರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಕ್ಕಪ್ಪ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಟಗರುಗಳು. ಆಮೇಲೆ ಆ ಕಡೆ ದೊಡ್ಡವೆಲ್ಲ ಒಮ್ಮಿನ ಗಡ್ ಅಂತ, ಆ ಒಮ್ಮಿನ ಗಡ್ ಇವ್ರು ಇವಾಗ ತಂದಿರೋದು ಸಾಕಕ್ಕೆ. ನೋಡೋಣ ಹೆಂಗ್ ಬರ್ತಾವೆ ಏನು ಅಂತ ತಂದಿದ್ದಾರೆ. ಇವ್ರವು ಇಲ್ಲ, ಇವೆಲ್ಲ ಪ್ಯೂರಿಟಿ ಇರೋಂಥವು, ಇವೆಲ್ಲ ಪ್ಯೂರ್ ಇರೋಂಥವು. ನೀವು ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಯಾವ್ದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿದ್ದಾವೆ ನೋಡಕ್ಕೂ. ಇವಾಗ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಇವ್ರ ನಂಬರ್ ಹಾಕಿರ್ತೀನಿ, ನಮ್ ವೀಕ್ಷಕರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಒಂದ್ 22 ಟಗರು ಇದಾವೆ. ನೀವು ಇವ್ ನೋಡಕ್ಕೆ, ನೀವು ನೋಡಿದ್ರೆ ಬಿಡೋದಿಲ್ಲ ಅನ್ಕೋತೀನಿ. ನೀವು ಬಂದು ನೋಡಿ ಇಲ್ಲಿ ಬಂದು ನೋಡಿದ್ಮೇಲೆ ನೀವು ಯಾವ್ದೇ ಕಾರಣಕ್ಕೂ ಬಿಟ್ಟೋಗಲ್ಲ, ಅಷ್ಟ್ ಚೆನ್ನಾಗಿದ್ದಾವೆ. ನೀವು ಬಂದ್ಮೇಲೆ ಇವ್ರು ವ್ಯಾಪಾರ ಹೇಳ್ತಾರೆ, ನೆಗೋಷಿಯಬಲ್ ಸಿಗುತ್ತೆ. ನಮ್ಮ ವಿಡಿಯೋ ನೋಡಿ ಬಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ರೈಟ್ ಹಾಕಿ ಕೊಡ್ತಾರೆ. ನೋಡ್ರೆ ನಮ್ ವಿಡಿಯೋ ನೋಡಿ ಬಂದವ್ರಿಗೆ ಹೆಚ್ಚು ಕಮ್ಮಿ ರೈಟ್ ಹಾಕಿ ಕೊಡ್ತೀರಾ? ಮಾತಾಡಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಕೊಡ್ತಾರಂತೆ. ಇವಾಗ ಎಷ್ಟು ಹೇಳ್ತಾ ಇದ್ರಿ? 20,000 ಹೇಳ್ತಾ ಇದೀರಾ? 20,000 ಹೇಳ್ತಾ ಇದ್ರಿ. ಎಷ್ಟು ಕೆಜಿ ತೂಕ ಬರ್ತಾವು? ಅವು 30 ಕೆಜಿ ಗಂಟ ತೂಕ ಇದೆ. 30 ಕೆಜಿ ಗಂಟ ಇದೆ. ಇದ್ರಲ್ಲಿ ಆಮೇಲೆ ಇದ್ರಲ್ಲಿ ಯಾವ ಬೇರೆ ಬೇರೆ ತಳಿ ಹೇಳ್ತಾರಲ್ಲ, ಅವ್ ಯಾವ ತರ ಅವು? ಬೇರೆ ತಳಿ ಯಾವ್ದು? ಅಲ್ಲ, ಇದ್ರಲ್ಲಿ ಈಗ ನೀವ್ ಹೇಳಿದ್ರಲ್ಲ ಬಂಡೂರಲ್ಲಿ ಬೇರೆ ತಳಿ, ಇದ್ರಲ್ಲಿ ಏನೋ ಉಚ್ಕುರಿ ಅವೆಲ್ಲ ಯಾವ ತರ ಅವು? ಅದು ಅಷ್ಟಾಗಿ ನಮಗ್ ಗೊತ್ತಿಲ್ಲ. ಅದು ಉಚ್ಚ ಕುರಿ ಅಂತ ಐತೆ. ಅದೇ ಫಸ್ಟ್ ಒಂದ್ಸರಿ ವಿಡಿಯೋ ಮಾಡಿದ್ರು ಬಂದು. ಅದೊಂದ್ ಕುರಿ, ಅದನ್ನ ಮಾತ್ರ ಪಾಸ್ ಮಾಡ್ಕೊಂಡು ಹೋಗಿದ್ರು. ಇದು ಈ ಕುರಿನ ವೈಟ್ ಅದು ಅದನ್ನ ಅದು ಇತ್ತೀಚೆಗೆ ಅದು ಕುರಿ ಸರಿಯಾಗಲ್ಲ ಅದು. ಇನ್ ಬಾಕಿವೆಲ್ಲ ಏನ್ ತೊಂದ್ರೆ ಇಲ್ಲ. ಕೆಲವು ವಯಸ್ಸಾದವ ನಮ್ಮ ಹತ್ರ. ಅದೇ ವಯಸ್ಸಾದವರು ನೀವು ಬ್ರೀಡಿಂಗ್ ಮಾಡಿಸ್ತಾ ಕಂಪಲ್ಸರಿ, ಅದರಿಂದ ವಯಸ್ಸಾದವೆ. ಇವು ಎಷ್ಟ್ ತಿಂಗಳಿಗೆ ಒಂದ್ಸತಿ ಗಬ್ಬ ಆಯ್ತವೆ? ಎಷ್ಟ್ ದಿವಸಕ್ಕೆ ಮರಿ ಆಗ್ತವೆ? 6 ತಿಂಗಳಿಗೆ ಒಂದ್ ಮರಿ. 6 ತಿಂಗಳಿಗೆ ಒಂದ್ ಮರಿ ಕಂಪಲ್ಸರಿ. 3 ತಿಂಗಳು ಗಬ್ಬ ಇರ್ತದೆ ಇದ್ರಲ್ಲಿ. 3 ತಿಂಗಳಿಗೆ ನಾವು ಮರಿ ಕಿತ್ತಾಕ್ತಿವಿ. ನೀವ್ ಕಿತ್ಬಿಡ್ತೀರಾ? ಬೇರೆ ಹಾಕ್ತೀರಾ? ಬೇರೆ ಹಾಕತ್ತೀವಿ. ಹಾಲು ಕುಡಿತಾ ಇರ್ತವೆ. ಆಮೇಲೆ ಆಲ್ರೆಡಿ 6 ತಿಂಗಳಿಗೆ ಮರಿ. 6 ತಿಂಗಳು 3 ತಿಂಗಳೊಳಗೆ ಕಟ್ಸ್ಕೊಂಡಿರ್ತಾವ ಅವು ಕುರಿ. ಆಮೇಲೆ ಇವ್ ಟಗರೆಲ್ಲ ಎಷ್ಟೆಷ್ಟು ಕೆಜಿ ತೂಕ ಬರಗಂಟ ಸಾಕ್ತೀರಾ? ಇವ ನಾವು 80 ಕೆಜಿ ಬರ್ತವೆ. ನೆಕ್ಸ್ಟ್ ಬಕ್ರೀದ್ ಹೊತ್ತಿಗೆ 80 ಕೆಜಿ ಬರ್ತವೆ. 60 ಕೆಜಿ ಬರುವವೆ. ಅವು ಕೆಲವು ಇದ್ರ ಮೇಲೆ ಬರುತ್ತೆ, ಅವ್ರ ಆರೋಗ್ಯದ ಮೇಲೆ ತೂಕ ಬರುತ್ತೆ. ಓಕೆ ಇವೆಲ್ಲ ಹೌದು. ಇವ್ ಆರೋಗ್ಯದ ಮೇಲೆ ತೂಕ, ಬೆಳವಣಿಗೆ ಜಾಸ್ತಿ ಬರುತ್ತೆ. ಬೆಳವಣಿಗೆ ಅವೇನಿಲ್ಲ, ಇನ್ನ ಹಿಂದೆ ಮುಂದೆ ಈಜ್ಕತಾ ಇರ್ತವೆ, ಅಗಲಾಯ್ತಾ ಇರ್ತವೆ. ದಪ್ಪ ವೈಟ್ ಆಗಲ್ಲ, ಈಜ್ಕತವೆ, ದಪ್ಪ ಆಯ್ತವೆ. ಮೇಕ್ ಬೆಳೆಯಲ್ಲ, ಹಿಂದಕ್ಕೆ ಮುಂದಕ್ಕೆ ಹೋಯ್ತಾ ಹೊರತು ಅಗಲಾಯ್ತವೆ. ಸರಿ ಗೌಡ್ರೆ. ಸರಿ, ನಮ್ಮ ವೀಕ್ಷಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿದ್ದಾವೆ. ಯಾರು ಬೇಕಾದ್ರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಯಾವ್ದೇ ರೀತಿ ತೊಂದರೆ ಇಲ್ಲ, ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಇವ್ರ ನಂಬರ್ ಹಾಕಿರ್ತೀನಿ, ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ವೀಕ್ಷಕರು ನಮಸ್ಕಾರ. ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಸರ್. 97 ಹೇಳಿ ನಂಬರ್. 9743918819 ಚಂದ್ರಣ್ಣ.